ಮಾಡಿದ್ರೆ ತನ್ನ ಕುಟುಂಬದವರೆಲ್ಲರಿಗೂ ಶಿಕ್ಷೆ ಆಗುತ್ತೆ, ಒಂದು ಸಾಮಾಜಿಕ ಪ್ರಜ್ಞೆ ಬೆಳೆಯುತ್ತೆ ಅಂತ ಈ ರೀತಿಯ ಕಾನೂನನ್ನು ಅವನು ಮಾಡ್ತಾನೆ. ಇನ್ನೊಂದು ಪ್ರಮುಖವಾದ ಅಂಶ ಏನು ಅಂದರೆ, ಟೆಮುಜಿನ್ ತಾನು ರೂಪಿಸುವ ಕಾನೂನು ಏನಿದೆ ಇದು ಎಲ್ಲರಿಗೂ ಒಂದೇ ಅಂತ ಹೇಳ್ತಾನೆ. ಅಂದರೆ ಖಾನಿಂದ ಹಿಡಿದು ಸಾಧಾರಣ ಪ್ರಜೆವರೆಗೂ ಒಂದೇ ಕಾನೂನು, ಇದರಲ್ಲಿ ಯಾರಿಗೋಸ್ಕರನೂ ಕಾನೂನು ತಲೆಬಾಗೋದಿಲ್ಲ ಅನ್ನೋ ವಿಷಯವನ್ನು ಅವನು ಅಲ್ಲಿ ತನ್ನ ಜನರಿಗೆ ತಿಳಿಸ್ತಾನೆ. ಟೆಮುಜಿನ್ ತಾನು ರೂಪಿಸಿದಂತಹ ಕಾನೂನು ಹಾಗೂ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳೋದಕ್ಕೆ ಒಬ್ಬ ಮುಖ್ಯ ನ್ಯಾಯಾಧೀಶನನ್ನು ನೇಮಕಾತಿ ಮಾಡ್ತಾನೆ. ಅವನ ಹೆಸರು ಶೀಗಿ ಕುತುಕು ಅಂತ. ಇವನು ಟಟಾರ್ಗಳ ಜನಾಂಗಕ್ಕೆ ಸೇರಿದವನು. ಟೆಮುಜಿನ್ನ ತಾಯಿಯಾದಂತಹ ಹೊಲುನ್ ಇವನನ್ನು ದತ್ತು ತೆಗೆದುಕೊಂಡಿರ್ತಾಳೆ. ಅವನನ್ನು ಇವನು ಮುಖ್ಯ ನ್ಯಾಯಾಧೀಶನಾಗಿ ಮಾಡ್ತಾನೆ. ಈ ಶೀಗಿ ಕಾನೂನುಗಳನ್ನೆಲ್ಲ ನೆರವೇರಿಸೋದು, ಅಲ್ಲಿ ವಿಚಾರಣೆಯನ್ನು ಮಾಡೋದು, ತೀರ್ಪನ್ನು ನೀಡೋದು, ಇದೆಲ್ಲವನ್ನು ಮಾಡ್ತಾ ಇರ್ತಾನೆ. ಈ ರೀತಿ ಟೆಮುಜಿನ್ ಏರ್ಪಡಿಸಿದಂಥ ಕಾನೂನು ಹಾಗೂ ಈ ಮುಖ್ಯ ನ್ಯಾಯಾಧೀಶ ನೀಡಿದಂತಹ ತೀರ್ಪು, ವಿಚಾರಣೆ ಇವುಗಳನ್ನೆಲ್ಲ ಒಂದು ಪುಸ್ತಕದ ರೀತಿಯಲ್ಲಿ ಬರವಣಿಗೆಯಲ್ಲಿ ದಾಖಲಾತಿ ಮಾಡಲಾಗಿದೆ. ಅದನ್ನು ನೀಲಿ ಪುಸ್ತಕ ಅಂತ ಕರೆಯಲಾಗುತ್ತೆ, ಬ್ಲೂ ಬುಕ್ ಅಂತ ಹೇಳ್ತಾರೆ. ಈ ರೀತಿ ಟೆಮುಜಿನ್ ಹಲವಾರು ಸುಧಾರಣೆಗಳನ್ನು ಸಾಮಾಜಿಕವಾಗಿ ಅವನು ಏರ್ಪಡಿಸ್ದ. ಅದೇ ರೀತಿ ಈ ತನ್ನ ಒಂದು ಸಾಮಾಜಿಕವಾದ ಜನತೆ ಏನಿದ್ದಾರೆ ಅವರನ್ನೆಲ್ಲ ಬೇರೆ ಬೇರೆ ಕೆಲಸಗಳಿಗೋಸ್ಕರ ಅವನು ಸರಿಯಾದ ರೀತಿಯಲ್ಲಿ ಅವರನ್ನು ಗುಂಪುಗಳಾಗಿ ಮಾಡಿ ಅವರ ಅರ್ಹತೆಯ ತಕ್ಕಂತೆ ಹಲವಾರು ಕೆಲಸಗಳನ್ನು ಅವರಿಗೆ ಕೊಡ್ತಾನೆ. ಅದು ಮನೆ ಕೆಲಸ ಇರ್ಬೋದು, ಅಥವಾ ಜಾನುವಾರುಗಳು, ಕುದುರೆ, ಹಸು ಇವುಗಳನ್ನು ನೋಡಿಕೊಳ್ಳುವ ಕೆಲಸ ಇರ್ಬೋದು. ಈ ರೀತಿ ಹಲವಾರು ಕೆಲಸಗಳು ಮಹಿಳೆಯರು ಹಾಗೂ ಗಂಡಸರಿಗೆ ಸರಿಸಮಾನವಾಗಿ ನೀಡಲಾಗುತ್ತೆ. ಅದೇ ರೀತಿ ತನ್ನ ಒಂದು ಸೈನಿಕರಲ್ಲಿ 2 ವಿಧವಾದ ಸೈನಿಕರಿರ್ತಾರೆ. ಒಬ್ಬರು ಯುದ್ಧದಲ್ಲಿ ಪಾಲ್ಗೊಳ್ಳುವಂತಹ ಸೈನಿಕರು, ಇನ್ನೂ ಕೆಲವರು ಈ ತಮ್ಮ ಬಿಡಾರಗಳನ್ನು ಮತ್ತು ಅಂಗರಕ್ಷಣೆಗೋಸ್ಕರ ಇರುವಂತಹ ಸೈನಿಕರು. ಈ ಬಿಡಾರಗಳನ್ನು ರಕ್ಷಿಸುವ ಸೈನಿಕರಲ್ಲೂ 2 ವಿಧವಾದ ಸೈನಿಕರು ಇರ್ತಾರೆ. ಅಂದರೆ ಹಗಲಿನಲ್ಲಿ ಕೆಲಸ ಮಾಡುವಂತಹ ಸೈನಿಕರು ಹಾಗೂ ഇരുಳಿನಲ್ಲಿ ಬಿಡಾರಗಳನ್ನು ರಕ್ಷಿಸುವಂತಹ ಒಂದು ಸೈನಿಕರು. ಅದೇ ರೀತಿ ಒಂದು ಸುದ್ದಿಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪಿಸಲು ಟೆಮುಜಿನ್ ದೂತರನ್ನು ನೇಮಕಾತಿ ಮಾಡ್ತಾನೆ. ಈ ದೂತರಿಗೆ ಶರವೇಗದ ದೂತರು ಅಂತ ಹೇಳಲಾಗುತ್ತೆ. ಅಂದರೆ ಪ್ರತಿ 20 ಮೈಲಿಗೆ ಒಂದು ಸುದ್ದಿ ಕೇಂದ್ರವನ್ನು ಅವನು ಏರ್ಪಾಟು ಮಾಡ್ತಾನೆ. ಆ ಸುದ್ದಿ ಕೇಂದ್ರ ಸುತ್ತ ಸುಮಾರು 25 ಕುಟುಂಬಗಳು ಇರುವ ರೀತಿಯಲ್ಲಿ ಅವನ ವ್ಯವಸ್ಥೆ ಮಾಡ್ತಾನೆ. ಹೀಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕುದುರೆಯಲ್ಲಿ ಈ ದೂತರು ಸುದ್ದಿಯನ್ನು ತಲುಪಿಸಬೇಕು. ಈ ರೀತಿಯ ಹಲವಾರು ವಿಷಯಗಳನ್ನು ಟೆಮುಜಿನ್ ಅಂದರೆ ಚೆಂಗಿಸ್ ಖಾನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮುಂದೆ ಟೆಮುಜಿನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.